ಬಹಳ ಮುಖ್ಯವಾಗಿ ಸಾಧನೆ. ಸರ್ಕಾರಕ್ಕೆ ತನ್ನ ಸಾಧನೆಯನ್ನು ಹೇಳಿಕೊಳ್ಳುವ ಸಂಭ್ರಮ, ಪ್ರತಿಪಕ್ಷಕ್ಕೆ ಏನು ಸಾಧನೆ ಮಾಡಿದ್ದೀರಿ ಅನ್ನುವಂಥ ಟೀಕಿಸುವ ಸಂಭ್ರಮ. ಹೀಗಾಗಿ ಸರ್ಕಾರ ನಾಳೆ ಸಾಧನಾ ಸಮಾವೇಶವನ್ನು ತುಮಕೂರಿನಲ್ಲಿ ಮಾಡ್ತಾ ಇದೆ. ಅದರ ಸುತ್ತಲೂ ನಡೀತಾ ಇರುವಂಥ ರಾಜಕೀಯವನ್ನು ಗಮನಿಸಿದರೆ ಇದು ಕೇವಲ ಸಾಧನಾ ಸಮಾವೇಶಕ್ಕೆ ಮಾತ್ರ ಸೀಮಿತವಾದಂತೆ ಕಾಣ್ತಾ ಇಲ್ಲ. ಇದೊಂದು ರೀತಿಯ ಬಲ ಪ್ರದರ್ಶನದ ಸಮಾವೇಶವೂ ಕೂಡ ಆಗಬಹುದು, ಮತ್ತೊಂದು ರೀತಿಯಲ್ಲಿ ಕುರ್ಚಿ ಉಳಿಸ್ಕೊಳ್ಳುವ ಸಮಾವೇಶವೂ ಕೂಡ ಆಗಬಹುದು, ಅಥವಾ ಇನ್ನೊಂದು ಸ್ವರೂಪದಲ್ಲಿ ನೋಡಿದಾಗ ಕುರ್ಚಿ ಪಡೆಯುವ ಸಾಹಸದ ಭಾಗವೂ ಕೂಡ ಆಗಬಹುದು. ಆ ಸ್ವರೂಪದಲ್ಲಿ ಮಾತುಗಳು ಬರ್ತಾ ಇದ್ದಾವೆ, ಆ ಸ್ವರೂಪದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಕೈಪಾಳೆಯದಲ್ಲಿ. ಅದರ ಬಗ್ಗೆ ವರದಿ ನಿಮ್ಗೆ ತೋರಿಸ್ತೀನಿ. ദാമോദര മേനോൻ സതീശൻ എന്ന ഞാൻ കേരള സംസ്ഥാനത്തെ മുഖ്യമന്ത്രി എന്ന നിലയിലുള്ള ദൈവത്തിൻ്റെ നാമത്തിൽ സത്യം ചെയ്യുന്നു. ದೇವರನಾಡು ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರದ ದರ್ಬಾರ್ ಶುರುವಾಗಿದೆ. ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಳಿಕ ಇದೀಗ ಕೇರಳಂನಲ್ಲೂ ಕಾಂಗ್ರೆಸ್ ಸರ್ಕಾರವಿದೆ. ತಮಿಳುನಾಡಿನಲ್ಲೂ ಮೈತ್ರಿ ಸರ್ಕಾರವೇ ಇರೋ ಕಾರಣಕ್ಕೆ ಬಹುತೇಕ ದಕ್ಷಿಣ ರಾಜ್ಯಗಳಲ್ಲಿ ಇದೀಗ ಕಾಂಗ್ರೆಸ್ನದ್ದೇ ದರ್ಬಾರ್. ಹಾಗಾಗಿ ತಿರುವನಂತಪುರಂನಲ್ಲಿ ಕೇರಳದ ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕರ ಹವಾ ಜೋರಾಗಿತ್ತು. ಕೇರಳದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದಕ್ಕೆ ಸಾಕ್ಷಿಯಾಗಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ಇದ್ರು. ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಕೇರಳಂನಲ್ಲಿ ಅಧಿಕಾರ ಸ್ವೀಕರಿಸಿರುವ ನೂತನ ಸಚಿವ ಸಂಪುಟಕ್ಕೆ ಶುಭಾಶಯ ಕೋರಿದ್ರು. ವೇದಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬರುತ್ತಲೇ ಡಿಕೆ ಎಂಬ ಘೋಷಣೆಗಳು ಮೊಳಗಿದವು. ಪ್ರಮಾಣ ವಚನಕ್ಕೂ ಮುನ್ನ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದರು. ರಾಜ್ಯ ರಾಜಕಾರಣ ಸೇರಿದಂತೆ ಸರ್ಕಾರದ ಕಾರ್ಯನಿರ್ವಹಣೆ ಬಗ್ಗೆ ಚರ್ಚೆ ಮಾಡಿದ್ರು. ಸಿಎಂ ಜೊತೆ ಮಾತುಕತೆ ಮುಗಿಸುವಾಗ ವಿಲ್ ಮೀಟ್ ಯು ಸೂನ್ ಎಂದಿರುವ ರಾಹುಲ್ ಗಾಂಧಿ ಸಿಎಂಗೆ ಸದ್ಯದಲ್ಲೇ ದೆಹಲಿಗೆ ಬುಲಾವ್ ನೀಡುವ ಸುಳಿವು ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರನ್ನು ಕರೆಸಿ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಹಾಕುವ ಪ್ರಯತ್ನಗಳಾಗಲಿವೆ. ಇಬ್ಬರ ಜೊತೆಗೆ ಮೊದಲು 1-to-1 ಮೀಟಿಂಗ್ ನಡೆಸಿ ನಂತರ ಇಬ್ಬರನ್ನೂ ಜೊತೆಯಲ್ಲೇ ಕೂರಿಸಿ ರಾಹುಲ್ ಸಂಧಾನ ಮಾಡಲಿದ್ದಾರೆ ಎನ್ನುವುದು ಕೈಪಾಳ್ಯದಿಂದ ಸಿಗುತ್ತಿರುವ ಮಾಹಿತಿ. ಸರ್ಕಾರಕ್ಕೆ 2.5 ವರ್ಷಗಳು ಆಗುತ್ತಲೇ ಸಿಎಂ ಡಿಸಿಎಂ ನಡುವೆ ಸೃಷ್ಟಿಯಾಗಿರುವ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆಗಳಿವೆ. ನಾಯಕರ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ರಾಹುಲ್ ಮಾಹಿತಿ ಪಡೆಯಲಿದ್ದಾರೆ. ಶಾಸಕರ ನಡೆ ನಿರ್ಧಾರಗಳು ಏನೇನು ಎಂಬೆಲ್ಲ ಮಾಹಿತಿ ಪಡೆಯುತ್ತಾರೆ. ಪಕ್ಷದೊಳಗೇ ಉಂಟಾಗಿರುವ ಬಣಬಡಿದಾಟ, ಅದರನ್ನ ಬಗೆಹರಿಸುವ ಪರಿಹಾರದ ಅಂಶಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಸರ್ಕಾರ ಮತ್ತು ಇಲಾಖೆಗಳ ಕೆಲಸಗಳನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಕಾರ್ಯಕರ್ತರ ಕಳವಳ ಹಾಗೂ ಪ್ರತಿಪಕ್ಷಗಳೊಂದಿಗಿನ ಸಂಪರ್ಕದ ಬಗ್ಗೆಯೂ ಮಾಹಿತಿ ಪಡೆಯಲಾಗುವುದು. ಶಾಸಕರು ಸಚಿವರುಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆಯಾ ಎಂಬುದನ್ನು ಚೆಕ್ ಮಾಡಲಾಗುವುದು. ಒಂದು ವೇಳೆ ಬದಲಾವಣೆಗೆ ಕೈ ಹಾಕಿದರೆ ಆಗುವ ಸಾಧಕ ಬಾಧಕಗಳ ಬಗ್ಗೆಯೂ ಚರ್ಚೆ ಮಾಡಲಾಗುವುದು. ಪಕ್ಷ ಗಟ್ಟಿ ನಿರ್ಧಾರ ಕೈಗೊಂಡ್ರೆ ಆಗುವ ಪರಿಣಾಮಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ತುಮಕೂರಿನಲ್ಲಿ ನಡೆಯುವ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ಬಳಿಕ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಒಂದು ಇತಿಶ್ರೆಯನ್ನು ಹಾಡಲಿದೆ. ಈಗಾಗಲೇ ಸಿಎಂ ಡಿಸಿಎಂಗೆ ಬುಲಾವನ್ನು ಕೂಡ ಕೊಡಲಾಗುತ್ತಂತ ಹೇಳಲಾಗ್ತದೆ. ರಾಹುಲ್ ಗಾಂಧಿ ಅವರು ಖುದ್ದಾಗಿ ಇಬ್ಬರನ್ನು ಕರೆಸಿಕೊಂಡು ಮಾತುಕತೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ತುಮಕೂರಿನಲ್ಲಿ ಸಾಧನಾ ಸಮಾವೇಶ, ಸಾಧನೆಗಳ ಅನಾವರಣ, ಬಲ ಪ್ರದರ್ಶನ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೇ 20ಕ್ಕೆ 3 ವರ್ಷ ಪೂರ್ಣಗೊಳಿಸಲಿದೆ. ಈ ಸಂಭ್ರಮವನ್ನು ಆಚರಿಸಲು ನಾಳೆಯೇ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಧನಾ ಸಮಾವೇಶ ಏರ್ಪಡಿಸಲಾಗಿದೆ. ಸಾರ್ಥಕ ಸೇವೆಗಳ ಸಮರ್ಪಣೆ ಹೆಸರಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. 3 ವರ್ಷಗಳ ಸಾಧನೆಗಳ ಅನಾವರಣ ಮಾಡಲು 2 ಲಕ್ಷ ಜನರನ್ನ ಸೇರಿಸಲು ಸಿದ್ಧತೆಗಳು ನಡೆದಿವೆ. ಕಂದಾಯ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಡಿ ಸುಮಾರು 1,52,492 ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡಲಾಗುವುದು. ಹಾಗೆ ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲೋ ಟಾಸ್ಕ್ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೇ ಸಮಾವೇಶದಿಂದ ಹೋಗಲಿದೆ.
ಅಹಿಂದ ಸಮಾವೇಶದ ಜಾಗದಲ್ಲೇ ಸಾಧನಾ ಸಮಾವೇಶ. ಸಿದ್ದು ಬಲಪ್ರದರ್ಶನ ವೇದಿಕೆಯಾಯ್ತಾ ತುಮಕೂರು. ಯಾರು ಕೇಳಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ? ಯಾವ ಸಾಧನೆ ಮಾಡಿದ್ದೀವಿ ಅಂತ ಸಮಾವೇಶ ಮಾಡ್ತಿದ್ದಾರೆ. ಈ ಸಮಾವೇಶ ರೈತರ ಸಮಾಧಿ ಮೇಲೆ ಮಾಡೋ ಸಮಾವೇಶ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಬೇಕಾಗುತ್ತೆ. ಅದನ್ನ ಹೇಳೋದಕ್ಕೂ ಹೊರಟಿದ್ದೇವೆ. ತುಮಕೂರಿನ ನಾಳೆಯ ಸಮಾವೇಶದ ಉಸ್ತುವಾರಿ ವಹಿಸಿರೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣ. ತುಮಕೂರಿನಲ್ಲಿ ಈ ಹಿಂದೆ 2ನೇ ಅಹಿಂದ ಸಮಾವೇಶ ನಡೆಸಿದ್ದ ಸಿದ್ದರಾಮಯ್ಯ ಇದೀಗ ಅದೇ ಸ್ಥಳದಲ್ಲಿ ಸಾಧನಾ ಸಮಾವೇಶ ಮಾಡುವ ಮೂಲಕ ಬಲಪ್ರದರ್ಶನಕ್ಕೂ ಪ್ಲಾನ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಎಂಬ ಸಂದೇಶ ರವಾನಿಸಿ ಉಳಿದ ಅವಧಿಗೂ ಸಿಎಂ ಆಗಿ ಮುಂದುವರಿಸಬೇಕೆಂಬ ಸಂದೇಶ ಮುಟ್ಟಿಸುವ ರಾಜಕೀಯ ತಂತ್ರಗಾರಿಕೆ ಕೂಡ ಅಲ್ಲಿದೆ. ಸಾಧನಾ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನುವಂತ ಒಂದು ಚರ್ಚೆ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ನಾಯಕತ್ವ ಬಿಕ್ಕಟ್ಟಿನ ನಡುವೆ ಸಿಎಂ ಸಿದ್ದರಾಮಯ್ಯನವರು ಅಂತಹ ಸಮಾವೇಶಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಆಗಾಗ್ಗೆ ತಮ್ಮ ಬಲ ಪ್ರದರ್ಶನವನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ನಾಳೆ ನಡೆಯುವಂಥ ಸಾಧನಾ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹೈಕಮಾಂಡ್ನ ಪ್ರಮುಖ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ನಾಯಕರಾದಿಯಾಗಿ ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲ ತುಮಕೂರಿನಲ್ಲಿ ಬೀಡು ಬಿಡಲಿದ್ದಾರೆ. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ನಾಯಕರ ಮುಂದೆ ತಮ್ಮ ಬಲ ಪ್ರದರ್ಶನವನ್ನು ಮಾಡೋದ್ರ ಮುಖಾಂತರ ನಾಯಕತ್ವ ಬದಲಾವಣೆ ಆದರೆ ಮುಂದಿನ ಪರಿಣಾಮ ನೀವೇ ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನೇನಾದರೂ ರವಾನೆ ಮಾಡ್ತಾರಾ ಅನ್ನುವಂಥದ್ದು ಇಲ್ಲಿ ಕುತೂಹಲ ಮೂಡಿಸಿರುವಂಥದ್ದು. ಇನ್ನು ಸರ್ಕಾರದ ಸಾಧನಾ ಸಮಾವೇಶವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಟುವಾಗಿ ಟೀಕಿಸುತ್ತಿದ್ದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ದುಡ್ಡು 12 ಕೋಟಿ ಯಾರ್ದು ಖರ್ಚು ಮಾಡ್ತಾ ಇರೋದು? ಸರ್ಕಾರದ. ಇದು ತನಿಖೆ ಆಗಬೇಕು. ಇದು ಸರ್ಕಾರ ದುಡ್ಡು ಯಾಕೆ ಕೊಡಬೇಕು? ಯಾರೋ ಮುಖ್ಯಮಂತ್ರಿ ಆಗೋಕ್ಕೆ, ಯಾವುದೋ ಸರ್ಕಾರ ಉಳಿಸ್ಕೊಳಕ್ಕೆ ಸಮಾವೇಶಗಳು ಮಾಡೋದಾದರೆ ಈ ಸರ್ಕಾರ ಈ 12 ಕೋಟಿ ದುಡ್ಡು ಯಾಕೆ ಕೊಡಬೇಕು? ಇದನ್ನು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಜನನೂ ಕೂಡ ಪ್ರಶ್ನೆ ಮಾಡಬೇಕು, ಈ 12 ಕೋಟಿ ಯಾರ್ದು ದುಡ್ಡು, ಯಾಕೆ ಖರ್ಚು ಮಾಡ್ತಾ ಇದ್ದೀರಾ? ಅಂದರೆ ಇವರು ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಈ 12 ಕೋಟಿ ಖರ್ಚು. ಶಕ್ತಿ ಪ್ರದರ್ಶನನೂ ಇಲ್ಲ. ಇದು ಸರ್ಕಾರದ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟರೆ ನನಗೆ ವೈಯಕ್ತಿಕವಾಗಲಿ ಅಥವಾ ಬೇರೆಯವರಿಗಾಗಲಿ ಅದು ಆ ರೀತಿ ನಾವು ನೋಡೋದಿಲ್ಲ. ಶಕ್ತಿ ಪ್ರದರ್ಶನದ ದೃಷ್ಟಿಯಲ್ಲಿ ನಾವು ನೋಡೋಲ್ಲ. ನಮಗೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಬೇಕಾಗುತ್ತೆ. ಅದನ್ನು ಹೇಳೋದಕ್ಕೂ ಹೊರಟಿದ್ದೇವೆ. ಇಲ್ಲ, ನಾವು ಇದು ಸರ್ಕಾರಿ ಕಾರ್ಯಕ್ರಮದ ಹೊರತು ಇದೇನು ಪಕ್ಷದ ಕಾರ್ಯಕ್ರಮ ಅಲ್ಲ. ಈ ಮಧ್ಯೆ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೊಸ ಬಾಂಬ್ ಹಾಕಿದ್ದಾರೆ. ಸಿಎಂ ಬದಲಾವಣೆ ಮಾಡೋದೇ ಆದ್ರೆ ಪರಮೇಶ್ವರ್ಗೆ ಕೊಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ನಾವು ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಏನು ಬಿಟ್ಕೊಳಕ್ಕೇನು ಸಿದ್ದರಾಮಯ್ಯವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಇಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಮಗೆ ಜನ ಕೊಡ್ತಕ್ಕಂಥದ್ದು ಭಿಕ್ಷೆ. ಗೊತ್ತಾಯ್ತಾ? ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇವನು ಇಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ನಮಗೆ ಅಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ಒಂದು ಅವಕಾಶ. ಅದನ್ನು ಭಿಕ್ಷೆ ಅಂತ ಕರೆದು ತಪ್ಪೇನಾಗೋದಿಲ್ಲ. ಅಧಿಕಾರ ಹಂಚಿಕೆ ಸಾಧನಾ ಸಮಾವೇಶ ಬೆನ್ನಲ್ಲೇ ಡಿಕೆ ಟೆಂಪಲ್ ರನ್. ನಾಳೆ ತಿಮ್ಮಪ್ಪನಿಗೆ ಪೂಜೆ, ತಿರುಪತಿಯಿಂದ ನೇರ ತುಮಕೂರಿಗೆ. ಒಂದು ಕಡೆ ಸರ್ಕಾರ ಸಾಧನಾ ಸಮಾವೇಶಕ್ಕೆ ಸಜ್ಜಾಗ್ತಿದೆ, ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದಾರೆ. ಮೊನ್ನೆ ತಮ್ಮ ಹುಟ್ಟುಹಬ್ಬದ ದಿನದಂದು ತಮಿಳುನಾಡಿನ ಮುರುಗನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದರು. ಇದೀಗ ತಿರುಪತಿಗೆ ತೆರಳಲಿರುವ ಡಿಸಿಎಂ ಡಿಕೆಶಿ ನಾಳೆ ಮುಂಜಾನೆ ತಿಮ್ಮಪ್ಪನ ದರ್ಶನ ಪಡೆಯಲಿದ್ದಾರೆ. ದರ್ಶನದ ಬಳಿಕ ತಿರುಪತಿಯಿಂದ ನೇರವಾಗಿ ತುಮಕೂರಿಗೆ ಆಗಮಿಸಿ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ.
ಇನ್ನು ಸಾಧನಾ ಸಮಾವೇಶವನ್ನ ಡಿಕೆ ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ. ಸಾಕಷ್ಟು ಭರವಸೆಗಳು ಕೊಟ್ಟಿದ್ರಿ, ಇನ್ನೂ ಒಂದಷ್ಟು ಬಹುತೇಕ ಈಡೇರಿಲ್ಲ ಅನ್ನುವಂಥದ್ದು, ಪಂಚ ಗ್ಯಾರಂಟಿಗಳನ್ನಷ್ಟು ಬಿಟ್ಟರೆ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವರು ಈಡೇರಿಸ್ತಾರೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನು ಈಡೇರಿಸುವಂತಹ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 17 ಬಜೆಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸುವಂತಹ ವಿಶ್ವಾಸ ನಮಗೆ. ಸಾಧನಾ ಸಮಾವೇಶದ ಬಳಿಕ ಹೈಕಮಾಂಡ್ ಬುಲಾವ್ ಕೊಟ್ರೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗೋ ಹೊತ್ತಲ್ಲೇ ಡಿಕೆ ಟೀಮ್ ಸಿದ್ದು ಟೀಮ್ ಕೂಡ ದೆಹಲಿಗೆ ಹೋಗಲಿದೆ. ಸಂಪುಟ ಪುನರಚನೆ ಮಾಡುವ ವಿಶ್ವಾಸದಲ್ಲಿ ಹಿರಿಯ ಶಾಸಕರು ಮತ್ತೆ ದೆಹಲಿಗೆ ತೆರಳಲು ಸಜ್ಜಾಗ್ತಿದ್ದಾರೆ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಲಿದ್ದು ಸಚಿವಾಕಾಂಕ್ಷಿಗಳ ದಂಡು ದೆಹಲಿಯಲ್ಲಿ ಬೀಡು ಬಿಡಲಿದೆ. ಯಾವಾಗಲೂ ಒಳ್ಳೆ ಟೈಮೇ ಇದೆ ಅಲ್ರಿ. ಅಲ್ಲ, ಗಳಿಗೆ ಗಂಟೆ ಇವೆಲ್ಲ ಯಾವಾಗಲೂ ಚೆನ್ನಾಗೇ ಇದೆ. ನೋಡಿ, ಅದ್ರ ವಿಚಾರ ಬಿಟ್ಬಿಡೋಣ ಈಗ ಸದ್ಯಕ್ಕೆ. ನಾವು ನಮ್ಮ ಆ ಪಕ್ಷದ ವಿಚಾರಗಳು ನಾನೀಗ ಮಾತಾಡಕ್ಕೆ ಹೋಗಲ್ಲ. ಒಂದೇ ಮಾತಿನಲ್ಲಿ ಹೇಳ್ತೀನಿ, ನಮ್ಮ ಪಕ್ಷದ ಆಂತರಿಕ ವಿಚಾರದಲ್ಲಿ ನಮ್ಮ ಹೈಕಮಾಂಡು ಬಹಳ ಪವರ್ಫುಲ್ ಆಗಿರೋ ಹೈಕಮಾಂಡ್ ಕಾಂಗ್ರೆಸ್ ಇದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗೋದಾದ್ರೆ ಸಿಎಂ ಡಿಸಿಎಂ ಸಂಪುಟ ಕೆಪಿಸಿಸಿ ಅಧ್ಯಕ್ಷರು ಹೀಗೆ ಎಲ್ಲವೂ ಬದಲಾಗಬಹುದು. ಹಾಗೇನಾದ್ರೂ ಸಂಪುಟ ಬದಲಾವಣೆಯೂ ಆಗೋದಾದ್ರೆ ಮಂತ್ರಿಗಿರಿಗಾಗಿ ದೆಹಲಿ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರಗಳೂ ಶುರುವಾಗ್ತಿವೆ. ಸಿಎಂ ಬಣ ಡಿಸಿಎಂ ಬಣ ತಟಸ್ಥ ಬಣಗಳು ಕೂಡ ಇದೀಗ ಆಕ್ಟಿವ್ ಆಗಿದ್ದು ಸಾಧನಾ ಸಮಾವೇಶದಲ್ಲಿ ಕಾಂಗ್ರೆಸ್ ಯಾವ ಸ್ವರೂಪದಲ್ಲಿ ಒಗ್ಗಟ್ಟಿನ ಸಂದೇಶ ರವಾನಿಸುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ನಾಳೆ ಸಾಧನಾ ಸಮಾವೇಶ ನಡೆಯುತ್ತೆ. ತಮ್ಮ ಸಾಧನೆಗಳನ್ನು ಸರ್ಕಾರ ಹೇಳಿಕೊಳ್ಳುತ್ತೆ, ಜನರ ಮುಂದೆ ಇಡುತ್ತೆ. ಹಾಗೆಯೇ ಫಲಾನುಭವಿಗಳಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ತಲುಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ರೂಪಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಯಾಕೆ 12 ಕೋಟಿ ರೂಪಾಯಿಯ ಖರ್ಚು ಮಾಡಿದ್ದೀರಿ, ಯಾರನ್ನ ಕೇಳಿ ಮಾಡಿದ್ದೀರಿ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕೇಳ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಆಡಳಿತ ಪಕ್ಷದವ್ರನ್ನ ಪ್ರತಿಪಕ್ಷದವ್ರು ಕೇಳುವಂಥದ್ದು, ಪ್ರತಿಪಕ್ಷದವರು ಆಡಳಿತದಲ್ಲಿದ್ದಾಗ ಅವರು ಕೂಡ ಇಂತಹ ಸಾಧನಾ ಸಮಾವೇಶಗಳನ್ನು ಮಾಡುವಂಥದ್ದು, ಆ ಮೂಲಕ ಸರ್ಕಾರದ ಬೊಕ್ಕಸದಿಂದ ಹಣ ಖರ್ಚು ಮಾಡುವಂಥದ್ದು ಇದು ವಾಡಿಕೆಯ ರೀತಿಯಲ್ಲಿ ನಡೀತಾ ಇದೆ. ಅದರ ನಡುವೆ ಒಂದಿಷ್ಟು ವಾಗ್ದಾಳಿಗಳು ಕೂಡ ನಡೀತಿರುತ್ತೆ. ಆದರೆ ಬಹಳ ಕುತೂಹಲ ಇರುವಂಥದ್ದಿದ್ದರೆ ಇವರಿಬ್ಬರು ಮೀಟ್ ಆದಾಗ ಅವರ ಕತೆ ಏನು ಅನ್ನುವಂಥದ್ದು. ಸಿದ್ದರಾಮಯ್ಯನವ್ರಿಗೆ ಆದಷ್ಟು ಬೇಗ ಕರೆಸ್ತೀನಿ ಅಂತ ಹೇಳಿದ್ರೆ ಬಹುಶಃ ಶಿವಕುಮಾರ್ ಅವರು ಕೂಡ ಕರೆಸ್ಕೋತಾರೆ. ಇಬ್ಬರನ್ನ ಕರೆಸ್ಕೊಂಡಾಗ ಏನಾಗತ್ತೆ, ಯಾರಿಗೆ ಅಧಿಕಾರದ ಮುಂದುವರಿಕೆ ಯಾವ ಸ್ವರೂಪದಲ್ಲಿ ಆಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಭಾಳ ಕುತೂಹಲ ಇರುವಂಥದ್ದು ಅಲ್ಲೇ. ಇದೇ ಕಾರಣಕ್ಕಾಗಿ ನಾಳೆಯ ಸಾಧನಾ ಸಮಾವೇಶವು ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ.